ಇವತ್ತು ಏನು ಲೋ ನವೀನ ಅನ್ನೋ ಸಿನಿಮಾ ತ್ರಿಶೂಲ್ ಮಂದಿರದಲ್ಲಿ ತೆರೆ ಕಾಣ್ತಾ ಇದೆ. ಸಾಕಷ್ಟು ಅಭಿಮಾನಿಗಳ ಜೊತೆ ನಟ ಕೂಡ ನಮ್ಮ ಜೊತೆ ಸಿನಿಮಾವನ್ನ ನೋಡಿದ್ದಾರೆ. ಸೊ ನಟನ್ನ ನಾವು ಇಂಟರ್ವ್ಯೂ ಮಾಡ್ತಾ ಹೋಗೋಣ. ಸೊ ಈ ದಾವಣಗೆರೆ ಜನ ಯಾವತ್ತು ಯಾವ ಅಭಿಮಾನಿಗಳನ್ನ ಕೈ ಬಿಟ್ಟಿಲ್ಲ. ಇವತ್ತು ಅಂತ ಸಿನಿಮಾಗಳು ಯಾವೇ ಸಿನಿಮಾಗಳು ಬಂದ್ರು ಅವನ್ನ ಅಪ್ಕೊಳ್ತಾರೆ. ಅಂತ ಅಭಿಮಾನಿ ಉಳ್ಳಂತ ಸಿನಿಮಾಗಳು ದಾವಣಗೆರೆಯಲ್ಲಿ ನಮ್ಮ ನವೀನ್ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಲೋ ನವೀನ ಅನ್ನೋ ಸಿನಿಮಾ ಅವ್ರ ಹೆಸರಲ್ಲೇ ಇದೆ. ಸೊ ಲೋ ನವೀನ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೋಡಿ, ಸಿನಿಮಾನ ಒಪ್ಕೊಂಡಿದ್ದಾರೆ. ದಾವಣಗೆರೆ ಜನ ಯಾವತ್ತು ಒಳ್ಳೆ ಸಿನಿಮಾಗಳು ಬಂದ್ರೆ ಕೈ ಬಿಡಲ್ಲ. ಥಿಯೇಟರ್ ತುಂಬಾ ಬಂದು ಮನೆ ಮಂದಿಯವರೆಲ್ಲ ಬಂದು ಕೂತ್ಕೊಂಡು ಸಿನಿಮಾ ನೋಡ್ತಾರೆ. ಅದಕ್ಕೆ ಸಾಕ್ಷಿ ಇವತ್ತು ಲೋ ನವೀನ. ಬಾಲ್ಕನಿ ಫುಲ್ ಆಗಿ ಆಲ್ಮೋಸ್ಟ್ ಕೆಳಗಡೆನೂ 70% ಫುಲ್ ಆಗಿತ್ತು. ಎಲ್ಲರೂ ಪ್ರತಿಯೊಬ್ರು ಸಿನಿಮಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ಸಿನಿಮಾ ಚೆನ್ನಾಗಿತ್ತು, ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಅಂತ ಬೆಂತಟ್ಟೋದ್ರು. ಖುಷಿಯಾಗಿದ್ದೀನಿ. ಇನ್ನು ಮುಂದಕ್ಕೆ ಜನಗಳು ಈ ಸಿನಿಮಾನ ತಗೊಂಡು ಹೋಗ್ಬೇಕು ಅಂದ್ರೆ ಈ ತರ ಸಿನಿಮಾಗಳು ರೀಚ್ ಆಗ್ಬೇಕು, ಜನಗಳು ನೋಡ್ಬೇಕು. ಈ ತರದನ್ನ ಮನರಂಜನಾತ್ಮಕವಾಗಿದೆ, ಎಲ್ಲೂ ಬೋರ್ ಆಗ್ತಾ ಇಲ್ಲ ಜನಗಳಿಗೆ. ಆಮೇಲೆ ಇಡೀ ಸೀನ್ ಅವ್ರ ಜೊತೆ ಕೂತ್ಕೊಂಡು ನೋಡಿದ್ನಲ್ಲ, ಇಡೀ ಸೀನ್ ಜನ ಎಂಜಾಯ್ ಮಾಡ್ತಾ ಇದಾರೆ, ಮೈ ಮರ್ತು ಎಂಜಾಯ್ ಮಾಡ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ನಾವು ಮಾಡಿರೋ ಕೆಲಸಗಳಿಗೆ ಒಂದು ತೃಪ್ತಿ ಸಿಗ್ತಾ ಇದೆ, ಸಕ್ಸಸ್ ಸಿಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಸಿನಿಮಾದಲ್ಲಿ ಹಾಡುಗಳು ಕೂಡ ಇದೆ, ಒಳ್ಳೆ ನಟನೆ ಇದೆ, ಕಾಮಿಡಿ ಇದೆ ಅಂತ ನಾನು ಕೂಡ ಸಿನಿಮಾ ನೋಡಿದೆ. ಸಾಕಷ್ಟು ಅಭಿಮಾನಿಗಳು ಕೂಡ ವ್ಯಕ್ತಪಡಿಸಿದ್ರು. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಕಾಮಿಡಿ ಆಕ್ಟಿಂಗ್ ಇಂತ ಬೇಕಿತ್ತು ಅಂತ ಕೂಡ ಹೇಳ್ತಾರೆ. ಈ ಲೋ ನವೀನ ಅನ್ನೋದು 2 ಏನಾದ್ರು ಮಾಡೋ ಪ್ಲಾನ್ ಇದೆಯಾ? ಈಗ ಸದ್ಯಕ್ಕೆ ಲೋ ನವೀನನ ಎಂಜಾಯ್ ಮಾಡ್ತಾ ಇದೀವಿ. ಎಲ್ಲಾ ಕಡೆ ಸೆಲೆಬ್ರೇಷನ್ ಮಾಡ್ತಾ ಇದಾರೆ, ಜನ ಹೋಗಿ ನೋಡ್ತಾ ಇದಾರೆ ಸಿನಿಮಾನ. ಆಮೇಲೆ ಗಾಯಕನಾಗಿ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬೇರೆ. ಸಾಕಷ್ಟು ಸಿನಿಮಾಗಳಿಗೆ ಆಡಿದೀನಿ, ಜನಗಳು ಖುಷಿ ಪಡ್ತಾರೆ. ಆದ್ರೆ ನನಗೋ ಗಾಯಕ ಏನು, ಈ ಸಿಂಗರ್ ಏನ್ ಆಕ್ಟ್ ಮಾಡಿದಾನೆ, ಇವನ್ಗೋಸ್ಕರ ನಾವ್ ಯಾಕೆ 2 ಗಂಟೆಗಳ ಕಾಲ ಹೋಗಿ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಟೈಮ್ ಕೊಡ್ಬೇಕು ಅನ್ನೋದಿರುತ್ತಲ್ವಾ. ಸೊ ಅದು ಇವತ್ತು ನೀನ್ ಯಾಕಪ್ಪ ಇಷ್ಟು ದಿನ ನೀನು ಲೇಟ್ ಮಾಡ್ದೆ ಆಕ್ಟ್ ಮಾಡೋದನ್ನ ಅಂತ ಜನನೇ ಕೇಳ್ತಾ ಇದಾರೆ. ಇದಕ್ಕಿಂತ ನಾನು ಪುಣ್ಯ ಮಾಡಿದೆ ಅನ್ಕೊಂತೀನಿ. ಇದಕ್ಕಿಂತ ವಿಷಯ ಇನ್ನೇನ್ ಬೇಕು. ಸೊ ನನಗೆ ಎಲ್ಲಾ ಕಡೆಯಿಂದ ಹಾಡುಗಳಾಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಮತ್ತೆ ಪ್ರತಿ ಪಾತ್ರಗಳನ್ನು ಹೆಸರಿಡಿದು ಮಾತಾಡಿಸ್ತಾ ಇದ್ದಾರೆ. ಆ ಪಾತ್ರಗಳು ಅಂದ್ರೆ ಲೋ ನವೀನ ಸೆಂಟ್ರಿಕ್ ಆಗಿರ್ತಾನೆ. ನಾನು ಇಲ್ಲಿ ಯಾವ ಹೀರೋನು ಅಲ್ಲ, ನನ್ನೆಲ್ಲ ಸುತ್ತ ಪಾತ್ರಗಳಿರೋರು ಎಲ್ಲರೂ ಹೀರೋ ಈ ಸಿನಿಮಾದಲ್ಲಿ. ಲೋ ನವೀನ ಸೆಂಟ್ರಿಕ್ ಆಗಿರ್ತಾನೆ. ಇವತ್ತು ಜನಗಳು ಇಷ್ಟಪಟ್ಟು ನಮ್ಗೆ ಬೆಂತಡ್ತಾ ಇದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಸೂ ಫ್ರಮ್ ಸೋನಾ ಅದ್ರ ಲೆವೆಲ್ಗೆ ಮುಟ್ಟುತ್ತೆ ಅಂತ ಸಾಕಷ್ಟು ಅಭಿಮಾನಿಗಳು ಹೇಳ್ತಾರೆ. ತಾವೇನ್ ಹೇಳ್ತೀರಾ? ಅದೇ, ಎಲ್ಲಾ ಕಡೆ ನೋಡಿ ಒಳ್ಳೆ ಸಿನಿಮಾಗಳು ಬಂದಾಗ ಅದನ್ನ ಇನ್ಸ್ಪೈರ್ ಆಗಿ ತಗೊಳ್ಬೇಕು. ಸೂಫ್ರಮ್ ಸೋನಾ ಒಂದು ನೇಟಿವಿಟಿ, ಒಂದು ಮಂಗಳೂರು ಆ ಭಾಗದ ಒಂದು ಸೂಫ್ರಮ್ ಸೋನಾ ಮಂಗಳೂರು ಆ ಭಾಗದ ಒಂದು ನೇಟಿವಿಟಿನ ಜನಗಳು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅಲ್ಲಿಯ ಸೊಗಡನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಅಲ್ಲಿಯ ತಮಾಷೆನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಸೊ ಇದು ಇವಾಗ ನಮ್ಮ ಒಂದು ಈ ಕಡೆ ಪ್ರಾಂತ್ಯದ ಮಂಡ್ಯ ಮೈಸೂರು ಪ್ರಾಂತ್ಯದ ಕಥೆ ಆಗಿರೋದ್ರಿಂದ ಮತ್ತೆ ಹಾಡುಗಳು ಒಂದಕ್ಕಿಂತ ಒಂದು ಹಾಡುಗಳನ್ನ ತಗೋತಾ ಇದಾರೆ. ಆ ಸೀನ್ಗಳನ್ನ ಎಂಜಾಯ್ ಮಾಡ್ತಾ ಇದಾರೆ. ಮತ್ತೆ ಸೂಫ್ರಮ್ ಸೋ ಆದ್ಮೇಲೆ ಇಷ್ಟು ನಗ್ತಾ ಇರೋದು ಈ ಸಿನಿಮಾನೆ ಅಂತ ಎಲ್ಲಾ ಕಡೆ ಹೇಳ್ತಾ ಇದಾರೆ. ಥಿಯೇಟರ್ಗಳು ಖಾಲಿ ಇದ್ವು. ಈ ಸಿನಿಮಾ ಬಂದ್ಮೇಲೆ ಸಾಕಷ್ಟು ಥಿಯೇಟರ್ಗೆ ಜನ ಬಂದಿದ್ದಾರೆ ಅಂತ ಹೇಳ್ಬೋದು. ಪ್ರತ್ಯೇಕವಾಗಿ ಹೊಸಬ್ರನ್ನೆಲ್ಲ ಹಾಕೊಂಡು ಸಿನಿಮಾ ಮಾಡಿದಾರ. ಸೊ ಹೇಗೆ ಅನಿಸ್ತಾ ಇದೆ? ನೋಡಿ, ಅದೇ ಒಂದು ಸಿನಿಮಾ ಮಾಡಿದಾಗ ನಾನು ಜಸ್ಟ್ ಇದು ನನಗೆ ಮೊದಲನೇ ಸಿನಿಮಾ. ನಾನು ಇಂಡಸ್ಟ್ರಿಗೆ ಬಂದು 13 ವರ್ಷಗಳಾಗಿದೆ. ಆದ್ರೆ ಮೊದಲನೇ ಸಿನಿಮಾ ನಾನು ಹೊಸಬ. ಎಷ್ಟೋ ಥಿಯೇಟರ್ ಓನರ್ಗಳು ನಮ್ಮ ಥಿಯೇಟರ್ಗೆ ಬೀಗ ಹಾಕಿದ್ವಿ, ಲೋ ನವೀನ ಮುಖಾಂತರ 10 ಜನ ಊಟ ಮಾಡ್ತಾ ಇದೀವಿ ಕಣಪ್ಪ ಅಂತಾರೆ. ನನಗೆ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ. ಇದೇನಪ್ಪ, ಕೆಲವು ಟೈಮು ನಮಗೆ ಗೊತ್ತಿಲ್ಲದೆ ಏನೇನೋ ಮ್ಯಾಜಿಕ್ ಆಗ್ಬಿಡುತ್ತೆ. ನಾವೇ ಅನ್ಕೊಂಡಿರಲ್ಲ ಅವೆಲ್ಲ. ಈ ತರದ್ದೆಲ್ಲ ಒಂದೊಂದು ಮ್ಯಾಜಿಕ್ಗಳು ಆಗ್ತಾ ಇದೆ. ಎಷ್ಟೋ ಥಿಯೇಟರ್ಗಳು ಮುಚ್ಚೋಗಿರೋ ಥಿಯೇಟರ್ ಲೋ ನವೀನ ಹಾಕಿ ಜನ ಆ ಥಿಯೇಟರ್ಗೆ ಬಂದು ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಒಳ್ಳೆ ಕಂಟೆಂಟ್ ಬಂದ್ರೆ ನಮ್ಮ ಕನ್ನಡ ಜನ ಕೈ ಬಿಡಲ್ಲ. ಅದು 100% ಸತ್ಯ. ದಾವಣಗೆರೆ ಜನರಿಗೆ ಏನ್ ಹೇಳ್ತೀರಾ? ಸರ್, ದಾವಣಗೆರೆ ಜನರು ದಯವಿಟ್ಟು ನೀವು ಬಂದು ಥಿಯೇಟರ್ಗೆ ಬಂದು ಲೋ ನವೀನ ಇದೆ, ದಯವಿಟ್ಟು ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ. 2 ಗಂಟೆಗಳ ಕಾಲ ನೀವು ಸಂಪೂರ್ಣವಾಗಿ ನೀವು ಮಜಾ ಮಾಡ್ತೀರಾ. ಎಲ್ಲವನ್ನು ಮರೆತು ನಿಮ್ಮ ಬದುಕಿನ ಜಂಜಾಟಗಳನ್ನೆಲ್ಲ ಸೈಡ್ಗಿಟ್ಟು ನೀವು ಸಿನಿಮಾದೊಳಗಡೆ, ಲೋ ನವೀನ ಸಿನಿಮಾದೊಳಗಡೆ ಟ್ರಾವೆಲ್ ಮಾಡ್ತೀರಾ. ನಿಮ್ಮನ್ನು ನೀವು ನೋಡ್ಕೊಂತೀರಾ, ನಗ್ತೀರಾ, ಸೂಪರ್ ಆಗಿ ಎಂಜಾಯ್ ಮಾಡ್ತೀರಾ. ಆದ್ರೆ ಈ ತರ ಸಿನಿಮಾಗಳನ್ನ ಥಿಯೇಟರ್ ಬಂದು ನೋಡದೆ ಮಿಸ್ ಮಾಡ್ಕೊಂಬೇಡಿ ಅಂತ ಕೇಳ್ಕೊಂತೀನಿ. ಬರೀ ಹಾಡುಗಳು ಮಾಡ್ತಿದ್ರಿ, ಒಳ್ಳೆ ನಟನೆ ಮಾಡಿದ್ರ. ತುಂಬಾ ಚೆನ್ನಾಗಿ ನಿಮ್ಮ ನಟನೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ನಿಮ್ಮ ಏನು ಲೋ ನವೀನ ಸಿನಿಮಾಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ, ಇದು ನಮ್ಮ ಲೋ ನವೀನ ಸಿನಿಮಾದ ನಾಯಕನ ನಟನ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ PC ಜೊತೆ ಬಸವರಾಜ್, ದಾವಣಗೆರೆ.